ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಈ ಸಂಜೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಮ್ಮ ಹೃದಯಪೂರ್ವಕವಾದಂಥ ವಂದನೆಯನ್ನು ನಾನು ತಿಳಿಸುವಂತನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಒಂದು ವಿಶೇಷವಾದಂತಹ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇನೆಂಬುದಾಗಿ ನೋಡುವುದಾದರೆ, ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಪಾಪ ಎಂಬುದಾಗಿ ಹೇಳುವುದಾದರೆ ಅನೇಕ ವಿಷಯಗಳನ್ನು ನಮಗೆ ಜ್ಞಾಪಕ ಬರ್ತದೆ. ಅದು ಸುಳ್ಳುತನ ಇರ್ಬೋದು, ಕಳ್ಳತನ ಇರ್ಬೋದು, ಕೊಲೆ ಇರ್ಬೋದು, ಹಾದರ ಇರ್ಬೋದು, ಹೀಗೆ ಅನೇಕ ಥರವಾದಂಥದ್ದು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯದೇ ಇರುವಂಥದ್ದು, ಹೀಗೆ ಅನೇಕ ವಿಷಯಗಳು ನಮಗೆ ಜ್ಞಾಪಕ ಬರ್ತದೆ ಪಾಪ ಏನೆಂಬುದಾಗಿ ನೋಡುವಾಗ. ಆದರೆ ಇನ್ನೊಂದು ರೀತಿಯ ಪಾಪವು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಡೆದು ಹೋಗ್ತಾ ಇದೆ. ಅದು ಯಾವುದು ಎಂಬುದಾಗಿ ನಾವು ಗಮನಿಸೋದಾದರೆ, ಸತ್ಯವೇದವನ್ನು ನಾವು ಧ್ಯಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇವರ ಆತ್ಮನು ಕೆಲವೊಂದು ವಿಷಯಗಳನ್ನು ಆತನು ನಮ್ಮ ಹೃದಯದಲ್ಲಿ ಹಾಕಿದನು. ಹಾಗಾಗಿ ಆ ಮಾತುಗಳನ್ನು ನಿಮ್ಮೊಟ್ಟಿಗೆ ಜ್ಞಾಪಕಪಡಿಸುವಂತನಾಗಿದ್ದೇನೆ. ನನಗೆ ಜ್ಞಾಪಕ ಮಾಡಿ ಅದನ್ನು ಬಿಟ್ಟು ಇದನ್ನು ಮಾಡದೇ ಇರುವಂಥದ್ದು ಕೂಡ ಅದು ಪಾಪ ಎಂಬುದಾಗಿ ಸತ್ಯವೇದವು ನನಗೆ ತೋರಿಸಲ್ಪಟ್ಟಿರುವುದರಿಂದ ಆ ವಿಷಯಗಳನ್ನು ನನ್ನ ಆತ್ಮೀಯ ಸಹೋದರಿಯರೆಲ್ಲರೂ ಕೂಡ ನಾವು ಜ್ಞಾಪಕ ಮಾಡಿಕೊಂಡು ಈ ಪಾಪವನ್ನು ಕೂಡ ಮಾಡದ ಹಾಗೆ ನಾವಿರಬೇಕೆಂಬುದಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವುಗಳು ಇದನ್ನು ನಮಗೆ ಗೊತ್ತಾಗದ ರೀತಿಯಲ್ಲಿ ನಡೀತಾ ಇದೆ, ಅದನ್ನು ಜ್ಞಾಪಕ ಮಾಡಿಕೊಂಡು ಅದನ್ನು ಬಿಟ್ಟು ಆ ಪಾಪವನ್ನು ಕೂಡ ಬಿಟ್ಟು ಮುಂದೆ ಸಾಗಬೇಕು. ಏನು ಅದು ಏನೆಂಬುದಾಗಿ ನಾವು ಗಮನಿಸೋದಾದರೆ, ಸತ್ಯವೇದದಲ್ಲಿ ಯಾಕೋಬನ ಪುಸ್ತಕದಲ್ಲಿ 4ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಿದೆ. ಅಲ್ಲಿ ಏನೆಂಬುದನ್ನು ನೋಡೋದಾದರೆ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವಂಥವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅಂದರೆ ಒಳ್ಳೆಯದನ್ನು ಮಾಡದೇ ಹೋಗುವಂಥದ್ದು ಏನಾಗಿದೆ, ಒಂದು ಪಾಪವಾಗಿದೆ. ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಈಗ ಒಂದೊಂದಾಗಿ ಕೆಲವೊಂದು ಮಾತುಗಳನ್ನು ಇನ್ನೂ ಹೆಚ್ಚಾಗಿ ಸತ್ಯವೇದನ್ನು ಧ್ಯಾನ ಮಾಡುತ್ತಾ ಮುಂದೆ ಸಾಗಲ್ಪಡುತ್ತಿರುವಾಗ ನನಗೆ ದೇವರು ತಿಳಿಸಲ್ಪಟ್ಟಂಥ ಆ ಒಂದು ಇನ್ನೊಂದು ವಿಧದ ಆ ಪಾಪವು ನಾವು ಮಾಡ್ತಾ ಇದ್ದೇವೆ ಅನ್ನಿಸ್ತಾ ಇದೆ. ಇವಾಗಲೇ ನೋಡಿದ್ದೇವೆ. ಹಾಗೆ ನಾವು ಒಳ್ಳೆಯದನ್ನು ದೇವರು ನಮ್ಮನ್ನು ಯಾವುದಕ್ಕೋಸ್ಕರವಾಗಿ ಆತನು ಕರೆದಿದ್ದಾನೆ ಮತ್ತು ಆರಿಸ್ಕೊಂಡಿದ್ದಾನೆ, ನಮ್ಮನ್ನು ಸೃಷ್ಟಿಸಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 2ನೇ 10ನೇ ವಚನದಲ್ಲಿ ನೋಡುವಾಗ ಒಳ್ಳೆಯದನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿರುವುದನ್ನು ನಮಗೆ ಜ್ಞಾಪಕ ಬರ್ತದೆ. ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಮಾತ್ರವಲ್ಲ, ನಾವು ಸತ್ಕಾರ್ಯ ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಹಾಗಾಗಿ ಒಳ್ಳೆಯದನ್ನು ಮಾಡೋದಕ್ಕೆ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ಸೃಷ್ಟಿಸಿದ್ದಾರೆ. ನಮ್ಗೆ ಗೊತ್ತಿದ್ದರೂ ಕೂಡ ಆ ಒಳ್ಳೆಯದನ್ನು ಮಾಡದೆ ಹೋದರೆ ಅದು ಮಹಾಪಾಪವಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಪ್ರಿಯರೇ, ಹಾಗಾಗಿ ಭೂಮಿಯಲ್ಲಿ ಸತ್ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ, ಬಟ್ ಜ್ಞಾಪಕ ಮಾಡಿಕೊಂಡು ನಾವಿನ್ನೂ ಮಾಡುತ್ತಾ ಹೋಗೋಣ. ಮಾತ್ರವಲ್ಲ, ನಾವು ಎರಡನೇದಾಗಿ ನೋಡುವಾಗ ಯಾವಾಗಲೂ ಖಚಿತವಾಗಿ ಇತರರಿಗೆ ನಾವು ಒಳ್ಳೆಯದನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತು ಹೀಗೆ ನಮಗೆ ತಿಳಿಸಲ್ಪಡುತ್ತದೆ. ಏನೆಂಬುದನ್ನು ನೋಡೋದಾದರೆ, ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಏನು ಮಾಡಬೇಕಂತೆ, ಹಿತವನ್ನೇ ಮಾಡಬೇಕು. ಹಿತವನ್ನು ಮಾಡಿಕೊಂಡಿರುವುದಲ್ಲದೇ ಎಲ್ಲರಿಗೂ ಹಿತವನ್ನು ನೀವು ಮಾಡಿರಿ. ಮಾತ್ರವಲ್ಲ, ಸಮಯ ಇರುವಾಗಿ ಎಲ್ಲರಿಗೆ ನೀವೇನು ಮಾಡಬೇಕಂತೆ, ಒಳ್ಳೆಯದನ್ನು ಮಾಡಿರಿ. ನಮಗೆ ಗೊತ್ತಿದ್ದರೂ ಕೂಡ ಆ ಒಳ್ಳೆಯದನ್ನು ಮಾಡದೇ ಇರುವಂಥದ್ದೊಂದು ಮಹಾಪಾಪವಾಗಿದೆ ಎಂಬುದಾಗಿ ದೇವರಾತ್ಮ ನಮಗೆ ಜ್ಞಾಪಕಪಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಮೂರನೇದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಒಳ್ಳೆಯದನ್ನು ನಿನ್ನಿಂದ ಮಾಡಲು ಆಗುವಾಗ ನೀನು
ಎಷ್ಟು ಮಾತ್ರಕ್ಕೂ ಏನು ಮಾಡಬೇಡ, ಹಿಂತಿರುಗಬೇಡ, ಹಿಂದೆ ತಿರುಗಿ ನೋಡಬೇಡ, ಹಿಂದಕ್ಕೆ ತಿರುಗಬೇಡ. ನಿನ್ನ ಕೈಲಾದಾಗ ಹೊಂದತಕ್ಕಂಥವರಿಗೆ ಅದನ್ನು ತಪ್ಪಿಸಬೇಡ. ಕೊಡ್ತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂಬುದಾಗಿ ನೀನು ಹೇಳಬೇಡ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 27-28ನೇ ವಚನದಲ್ಲಿ ಆ ಮಾತುಗಳನ್ನು ದೇವರು ನಮಗೆ ಜ್ಞಾಪಕಪಡಿಸ್ತಾ ಇದ್ದಾರೆ. ಹಾಗೆ ನಾವು 4ನೇದಾಗಿ ನೋಡುವಾಗ ಉತ್ತಮವಾದಂಥ ರೀತಿಯಲ್ಲಿ ನಮಗೆ ದೇವರ ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಡುವಂಥ ಒಂದು ಶ್ರೇಷ್ಠವಾದ ಮಾತು ಇನ್ನೊಂದಿನಿಂದ ನೋಡೋದಾದರೆ, ಒಂದು ವೇಳೆ ನಾವು ಒಳ್ಳೆಯದನ್ನು ಮಾಡದಿದ್ದರೆ ನನ್ನಲ್ಲಾಗಲಿ ನಮ್ಮಲ್ಲಾಗಲಿ ಪ್ರೀತಿ ಇರೋದಿಲ್ಲ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಒಂದು ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ಬರೋದಾದರೆ, ಈ ಅಲೋಕದ ಸಂಪತ್ತನ್ನು ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ ಅನ್ನುವಂಥ ಮಾತನ್ನು ನೋಡ್ತೀವಿ. 18ನೇ ವಚನದಲ್ಲಿ ಹಾಗೆ ಬರೆಯಲ್ಪಟ್ಟಿದ್ದ ಮುಂದುವರೆದ ಒಂದು ವಚನದಲ್ಲಿ, ಪ್ರಿಯರಾದಂಥ ಮಕ್ಕಳೇ, ನಾವು ಪ್ರೀತಿಸೋರಾಗಿ ನಾವೇನು ಮಾಡಬೇಕಂತೆ, ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸಬಾರದು, ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು ಎಂಬುದಾಗಿ ದೇವರು ನಮಗೆ ಜ್ಞಾಪಕಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಳ್ಳೆಯದನ್ನು ಮಾಡಲೇಬೇಕಾಗಿದೆ. ಮಾತ್ರವಲ್ಲ, ನಾವು 5ನೇ ಒಂದು ವಿಷಯಕ್ಕೆ ಬರೋದಾದರೆ, ಸಭೆಯಲ್ಲಿ ಇರುವಂಥವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು. ನಾವು ಎಫೆಸ 2ನೇ ಅಧ್ಯಾಯ 19ನೇ ವಚನದಲ್ಲಿ ಮತ್ತು ಇಬ್ರಿಯ 3:6ರಲ್ಲಿ ಹೀಗೆ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಒಂದೇ ಮನೆಯಂತೆ ಇರುವಂಥವ್ರಿಗೆ ಏನು ಮಾಡಿರಿ, ನೀವು ಒಳ್ಳೆಯದನ್ನು ಮಾಡಬೇಕು ಎಂಬುದಾಗಿ ದೇವರು ಮಾತು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಹಾಗಾಗಿ ಈ ಭೂಮಿಯಲ್ಲಿ ನಾವುಗಳು ದೇವರು ಅಥವಾ ಯೇಸು ಸ್ವಾಮಿಯು ಭೂಮಿಯಲ್ಲಿ ಇರುವಾಗ ಅವ್ರಿಗೋಸ್ಕರವಾಗಿ ಅವರು ಏನೂ ಮಾಡಿಕೊಂಡಿರಲಿಲ್ಲ. ಮಾತ್ರವಲ್ಲ, ಅವರು ಕೇವಲ 33 ವರ್ಷ ಅವರು ಒಳ್ಳೆಯದನ್ನೇ ಮಾಡಿದರು. ಮಾತ್ರವಲ್ಲ, ಅವರು ಮುಂದಿನ ಒಂದು ಶಿಷ್ಯರಿಗೆ ಆಗಲಿ ಮುಂದೆ ಆತ ನಂಬುವಂಥ ಭಕ್ತರಿಗೆ ಅವರು ಹೇಳಿ ಬರೆದಿಟ್ಟಿರುವಂಥ ಒಂದು ಶ್ರೇಷ್ಠವಾದಂಥ ಮಾತುಗಳು ಕೇವಲ ಕಳ್ಳತನ, ಸುಳ್ಳು, ಮೋಸ, ವ್ಯಭಿಚಾರ, ಸುಳೆಗಾರಿಕೆ, ಇಂಥವುಗಳು ಕೆಟ್ಟ ಆಲೋಚನೆ ಅಥವಾ ಇಂಥವುಗಳು ಪಾಪ, ಹೌದು ನಿಜ. ಅದೇ ರೀತಿಯಾಗಿ ಅದೇ ಸತ್ಯವೇದವು ನಮಗೆ ಇನ್ನೊಂದು ಪಾಪವನ್ನು ತೋರಿಸಿಕೊಡ್ತಾ ಇದೆ. ಏನೆಂಬುದಾಗಿ ನಾವು ಇವಾಗಲೇ ನೋಡಿದ್ದೇವೆ. ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ನಿನಗೆ ತಿಳಿದರೂ, ನಿನಗೆ ಗೊತ್ತಿದ್ದರೂ ಆ ಒಳ್ಳೆಯದನ್ನು ಮಾಡದೆ ಹೋಗುವಂಥದ್ದು ಅದು ಮಹಾಪಾಪವಾಗಿದೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಾತುಗಳನ್ನು ಪುನಃ ನಾವು ಮತ್ತೆ ಅದನ್ನು ಧ್ಯಾನ ಮಾಡಿ ನಮ್ಮ ಜ್ಞಾಪಕ ಮಾಡಿಕೊಂಡು ಈ ಒಂದು ವಿಷಯದಲ್ಲಿ ನಾವುಗಳು ಎಷ್ಟು ಕಾಲ ಬದುಕ್ತೀವಿ ನಮಗೆ ಗೊತ್ತಿಲ್ಲ. ಬದುಕಿರುವಷ್ಟು ಕಾಲದಲ್ಲಿ ನಾವುಗಳು ಒಳ್ಳೆಯದನ್ನು ಮಾಡುತ್ತಾ, ಇನ್ನೊಬ್ಬರಿಗೆ ಹಿತವನ್ನು ಮಾಡುತ್ತಾ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುತ್ತಾ ನಾವುಗಳು ಈ ಲೋಕದಲ್ಲಿ ಮುಂದೆ ಸಾಗೋದಾದರೆ ನಾವೇನು ಬಿತ್ತುತ್ತೀವೋ ಖಂಡಿತವಾಗಲೂ ನಾವು ಆ ಉತ್ತಮವಾದದನ್ನು ನಾವು ಕೊಯ್ತೇವೆ. ಹಾಗಾಗಿ ನಮಗೆ ಒಳ್ಳೇದು ಮಾಡಬೇಕಂತೇಳಿ ಗೊತ್ತಿದ್ದು ನಾವು ಸುಮ್ಮನೆ ಇರುವಂಥದ್ದಲ್ಲ. ಅದು ಸೇವೆ ವಿಷಯದಲ್ಲಿ ಆಗಲಿ ಅಥವಾ ಇನ್ನೊಂದು ದಾನ ಧರ್ಮದ ವಿಷಯದಲ್ಲಿ ಆಗಲಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ವಿಷಯದಲ್ಲಿ ಆಗಲಿ, ಹೀಗೆ ಆ ಕೊರತೆಗಳನ್ನು ನೀಗಿಸುವಂಥ ವಿಷಯದಲ್ಲಿ ಆಗಲಿ, ದೇವರು ನಮ್ಮ ಹಿಂದಿನ ಒಂದು ಪರಿಸ್ಥಿತಿಯನ್ನು ಬದಲಾಯಿಸಿದ್ದೇ ಆದರೆ ಖಂಡಿತವಾಗಲೂ ಬದಲಾಯಿಸಿದ್ದಾರೆ. ಅವರು ಬದಲಾಯಿಸುವಂಥ ದೇವರಾಗಿದ್ದಾರೆ. ನಮ್ಮ ಕಣ್ಣು ಮುಂದೆ ಇನ್ನು ಅನೇಕರು ನಾನಾ ಥರವಾದಂಥ ಕೊರತೆಗಳಿಂದ, ಬಡತನಗಳಿಂದ ಸಹಾಯಕರಾಗಿ ಇರುವುದನ್ನು ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮಿಂದ ಖಂಡಿತವಾಗಲೂ ದೇವರು ನಮ್ಮನ್ನು ಉತ್ತಮವಾದ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ.
ಸ್ಥಿತಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಮ್ಮನ್ನು ನಾವೇ ಅದನ್ನು ಅನುಭವಿಸದೆ ನಮಗಿರುವುದರಲ್ಲಿ ನಾವು ತೃಪ್ತರಾಗಿ ಇನ್ನುಳಿರುವುದನ್ನು ಅನೇಕರಿಗೆ ನಾವು ಕೂಡ ಒಳ್ಳೆಯದನ್ನು ಮಾಡುತ್ತಾ ಉತ್ತಮವಾದಂಥನ್ನು ಬಿತ್ತುತ್ತಾ ದೇವರು ಆ ಪರಲೋಕದಲ್ಲಿ ಒಳ್ಳೆಯ ಒಂದು ಕಾರ್ಯವನ್ನು ನಾವು ಕೊಯ್ಯುವುದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಎಂಬುದಾಗಿ ಹೇಳುತ್ತಾ ಈ ಮಾತುಗಳನ್ನು ನಾನು ಮುಗಿಸುವಂತನಾಗಿದ್ದೇನೆ. ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.